ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂಗ್ಲೆಂಡ್ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಟೀಮ್ ಇಂಡಿಯಾದ ಯಂಗ್ ಓಪನರ್ ಆದಂತಹ ಯಶಸ್ವಿ ಜೈಸ್ವಾಲ್ ಅವರು ಚೊಚ್ಚಲ ದ್ವಿಶತಕವನ್ನು ಸಿಡಿಸಿದ್ದಾರೆ. ಆ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ದ್ವಿಶತಕ ಸಿಡಿಸಿದ ಮೂರನೇ ಅತ್ಯಂತ ಕಿರಿಯ ಭಾರತೀಯ ಬ್ಯಾಟ್ಸ್ಮನ್ ಎಂಬ ದಾಖಲೆಯನ್ನು ಯಶಸ್ವಿ ಜೈಸ್ವಾಲ್ ಅವರು ಬರೆದಿದ್ದಾರೆ. ಹೌದು ಫ್ರೆಂಡ್ಸ್, ಈ ಹಿಂದೆ 21ನೇ ವಯಸ್ಸಿನಲ್ಲಿ ವಿನೋದ್ ಕಾಂಬ್ಳೆ ಹಾಗೆಯೇ ಸುನಿಲ್ ಗವಾಸ್ಕರ್ ಇವರಿಬ್ಬರು ಸಹ ದ್ವಿಶತಕವನ್ನು ಬಾರಿಸಿದ್ದರು. ಈಗ ಆ ಪಟ್ಟಿಗೆ ಯಶಸ್ವಿ ಜೈಸ್ವಾಲ್ ಅವರು ಇಂಗ್ಲೆಂಡ್ ತಂಡದ ವಿರುದ್ಧ 22ನೇ ವಯಸ್ಸಿನಲ್ಲಿ ದ್ವಿಶತಕವನ್ನು ಸಿಡಿಸುವ ಮೂಲಕ ಈ ದಾಖಲೆಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಆಂಧ್ರ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಎರಡನೇ ಶನಿವಾರ ಅಜೇಯ 171 ರನ್ಗಳೊಂದಿಗೆ ಕ್ರೀಸ್ಗೆ ಬಂದಂತಹ ಯಶಸ್ವಿ ಜೈಸ್ವಾಲ್ ಅವರು ಆರಂಭದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಬ್ಯಾಟಿಂಗ್ ಮಾಡಿದರು. ನಂತರ 102ನೇ ಓವರ್ನ ಮೊದಲನೇ ಎಸೆತದಲ್ಲಿ ಶೋಯಬ್ ಬಶೀರ್ ಅವರ ಬೌಲಿಂಗ್ನಲ್ಲಿ ಸಿಕ್ಸರ್ ಸಿಡಿಸಿದ ಯಶಸ್ವಿ ಜೈಸ್ವಾಲ್ ಅವರು ನಂತರ ಎಸೆತದಲ್ಲಿ ಬೌಂಡ್ರಿ ಬಾರಿಸುವ ಮೂಲಕ ತಮ್ಮ ಚೊಚ್ಚಲ ದ್ವಿಶತಕವನ್ನು ಪೂರ್ಣಗೊಳಿಸಿದರು. ಇದರಲ್ಲಿ ಯಶಸ್ವಿ ಜೈಸ್ವಾಲ್ ಅವರು 290 ಬಾಲ್ಗಳಲ್ಲಿ 209 ರನ್ಗಳನ್ನು ಕಲೆ ಹಾಕಿದರು. ಅದರಲ್ಲಿ ಬರೋಬ್ಬರಿಯಾಗಿ 19 ಫೋರ್ಸ್ಗಳು ಹಾಗೆಯೇ 7 ಸಿಕ್ಸರ್ಗಳು ಕೂಡ ಒಳಗೊಂಡಿದ್ದವೆ. ಹಾಗಾಗಿ ಯಶಸ್ವಿ ಜೈಸ್ವಾಲ್ ಅವರು ಮೊದಲನೇ ಇಂಡಿಯನ್ ಪ್ಲೇಯರ್ ಆಗಿ ಇಂಗ್ಲೆಂಡ್ ತಂಡದ ವಿರುದ್ಧ ಒಂದು ಟೆಸ್ಟ್ ಇನ್ನಿಂಗ್ಸ್ನಲ್ಲಿ 6 ಸಿಕ್ಸರ್ ಬಾರಿಸಿದ ದಾಖಲೆಯನ್ನು ಯಶಸ್ವಿ ಜೈಸ್ವಾಲ್ ಅವರು ಈ ಪಂದ್ಯದಲ್ಲಿ ಬರೆದಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ ಭಾರತ ತಂಡದ ಪರವಾಗಿ ಯಾವ ಒಬ್ಬ ಪ್ಲೇಯರು ಸಹ 50 ರನ್ಗಳನ್ನು ಕ್ರಾಸ್ ಮಾಡದೇ ಇದ್ದಾಗ ಆಗ ಯಶಸ್ವಿ ಜೈಸ್ವಾಲ್ ಅವರು ದ್ವಿಶತಕವನ್ನು ಬಾರಿಸಿದ್ದಾರೆ. ಅದರಲ್ಲಿ ಯಶಸ್ವಿ ಅವರು ಮೊದಲನೇ ಸ್ಥಾನವನ್ನು ಪಡೆದಿದ್ದಾರೆ. ಅದರಲ್ಲಿ ಯಶಸ್ವಿ ಅವರು ಇಂಗ್ಲೆಂಡ್ ತಂಡದ ವಿರುದ್ಧ 209 ರನ್ಗಳನ್ನು ಗಳಿಸಿದರೆ ಈ ಹಿಂದೆ ಯಾವ ಪ್ಲೇಯರು ಕೂಡ 50 ರನ್ಗಳನ್ನು ಕ್ರಾಸ್ ಮಾಡದೇ ಇದ್ದಾಗ ವೀರೇಂದ್ರ ಸೆಹ್ವಾಗ್ ಅವರು 2003ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 195 ರನ್ಗಳನ್ನು ಗಳಿಸಿದ್ದರು. ಅದೇ ರೀತಿ ವಿನೋದ್ ಕಾಂಬ್ಳೆ ಅವರು ಇಂಗ್ಲೆಂಡ್ ತಂಡದ ವಿರುದ್ಧ 1952ರಲ್ಲಿ 184 ರನ್ಗಳನ್ನು ಗಳಿಸಿದ್ದರು. ಹಾಗೆಯೇ VVS ಲಕ್ಷ್ಮಣ್ ಅವರು ಆಸ್ಟ್ರೇಲಿಯಾ ತಂಡದ ವಿರುದ್ಧ 2000ರಲ್ಲಿ 167 ರನ್ಗಳನ್ನು ಗಳಿಸಿದ್ದರು. ಹಾಗೆಯೇ ಕೊನೆಯಲ್ಲಿ ವಿರಾಟ್ ಕೊಹ್ಲಿ ಅವರು ಸೌತ್ ಆಫ್ರಿಕಾ ತಂಡದ ವಿರುದ್ಧ ಓವರ್ಸೀಸ್ನಲ್ಲಿ 2018ರಲ್ಲಿ 153 ರನ್ಗಳನ್ನು ಗಳಿಸಿದ್ದರು. ಈಗ ಈ ದಿಗ್ಗಜರ ದಾಖಲೆಯನ್ನು ಮುರಿಯುವ ಮೂಲಕ ಯಶಸ್ವಿ ಜೈಸ್ವಾಲ್ ಅವರು ಕೇವಲ 22ನೇ ವಯಸ್ಸಿನಲ್ಲಿ ಒಂದು ವಿಶೇಷವಾದ ದಾಖಲೆಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ನಿಮಗೂ ಕೂಡ ಯಶಸ್ವಿ ಜೈಸ್ವಾಲ್ ಅವರ ಈ ಪಂದ್ಯದಲ್ಲಿ ಇನ್ನಿಂಗ್ಸ್ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.